ತಾಳಿ ಸತ್ಯವಾಗ್ಲೂ ನೀನು ಬಿಟ್ಟರೆ ನಂಗೆ ಬೇರೆ ಯಾರು ಇಲ್ಲ ಚಿನ್ನ. ಹಣೆಗೆ ಬೊಟ್ಟಿಡ್ತೀನಿ ಅಂದರೆ ಅದು ನಿನ್ನ ಹಣೆಗೆ, ಕಣ್ಣಿಗೆ ಕಾಡಿಗೆ ಹಚ್ತೀನಿ ಅಂದರೆ ಅದು ನಿನ್ನ ಕಣ್ಣಿಗೆ, ಮುತ್ತು ಕೊಡೋದೇ ಆದರೆ ನಿನಗೆ ಬೈದೆ ಅಂತ ಕೋಪನಾ ಗಂಡ? ನೀನು ಬೈದ್ರೇ ನನಗೆ ಪ್ರೀತಿ ಚಿನ್ನ. ನಿಂಗೆ ಹೊತ್ತು ಗೊತ್ತು ನಾವು ಎಲ್ಲಿದ್ದೀವಿ ಏನೂ ಗೊತ್ತಾಗಲ್ವಾ ಗಂಡ? ಏ ಹೆಂಡ್ತಿ, ಇವ್ನು ಯಾಕೆ ಫೋನೇ ಎತ್ತುತ್ತಿಲ್ಲ? ಆದಿ ನಂಗೆ ಸರ್ಪ್ರೈಸ್ ಕೊಡೋದಕ್ಕೆ ಬಂದಿರ್ತಾನೆ. ಆದಿ, ಹಾಯ್ ಅನುಷ್ಕಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅನುಷ್ಕಾ, ನಿನ್ ವಯಸ್ಸು ಎಷ್ಟಮ್ಮ? ಸಾರಿ, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಗಂಡು ಮಕ್ಳು ಸಂಬಳ ಕೇಳಬಾರ್ದು. 100 ವರ್ಷ ಚೆನ್ನಾಗಿರಮ್ಮ. ಕಾಲಿಂಗ್ ಬೆಲ್ ಆದ ತಕ್ಷಣ ಆದಿತ್ಯ ಬಂದ ಅಂತ ಅನ್ಕೊಂಡೆ ಅಲ್ವಾ? ಅಯ್ಯೋ, ಅದು ಯಾವ ಕೊಂಪೆಲಿ, ಯಾವ ಗದ್ದೆಲಿ, ಅದು ಯಾರ ಜೊತೆ ಎಲ್ಲಿ ಉರುಳಾಡ್ತಿರ್ತಾನೋ ಏನೋ. ಏನ್ ಮಾತಾಡ್ತಾ ಇದ್ದೀರಾ? ಅದು ನಿನ್ ಬರ್ತ್ಡೇ ವಿಷಯ ಹೇಳೋಣ ಅಂತ ಫೋನ್ ಮಾಡಿದ್ನಮ್ಮ. ಪಾರ್ವತಿ ಜೊತೆ ಇದಾನಲ್ಲ, ನಾಟ್ ರೀಚಬಲ್. ಹಳ್ಳಿಲಿದ್ದಾನೆ, ಅದಕ್ಕೆ ನಾಟ್ ರೀಚಬಲ್ ಆಗಿದೆ. ಅದು ನಿನ್ನ ಅನಿಸಿಕೆ. ಮದುವೆ ಆಗೋ ಹುಡುಗ ಬರ್ತ್ಡೇ ವಿಶ್ ಮಾಡೋದು ಬಿಟ್ಟು ಯಾವುದೋ ಹಳ್ಳಿಲಿ ಯಾರ್ದೋ ಜೊತೆ ಇದ್ದಾನೆ ಅಂದ್ರೆ ನಾಟ್ ರೀಚಬಲ್ಲೇ ಅಲ್ವೇನಮ್ಮ? ಬರ್ತ್ಡೇಗೆ ಕೇಕ್ ತಂದಿದ್ದೀರಾ, ಸಿಹಿಯಾಗಿ ಮಾತಾಡೋ ಅಭ್ಯಾಸ ಇಲ್ವಾ ನಿಮ್ಗೆ? ನಾ ಸಿಹಿ ಮಾತಾಡೋದಿರ್ಲಿ, ಅವರಿಬ್ರು ಹಳ್ಳಿಯಿಂದ ಬಂದ ಮೇಲೆ ಸಿಹಿ ಸುದ್ದಿ ಕೊಡ್ತಾರೇನೋ ಅಂತ ಕಾಯ್ತಿದ್ದೀನಿ. ನನ್ನ ಪ್ರೀತಿಯ ಹೆಂಡ್ತಿನ ಯಾರು ಅಂತ ಕೇಳಕ್ಕೆ ನೀನು ಯಾವಳ್ಳೆ? ಏನ್ ನಿಮ್ ಮಾತಿನ ಅರ್ಥ? ಅಂದ್ರೆ ಜಮೀನ್ ಕೊಂಡ್ಕೊಳಕ್ ಹೋಗಿದಾರಲ್ವಾ, ಕೊಂಡ್ಕೊಂಡಿರೋ ಸಿಹಿ ಸುದ್ದಿ ತರ್ತಾರೇನೋ ಅಂದೆ ಅಷ್ಟೇ. ನಿಮ್ ಬರ್ತ್ಡೇ ಕೇಕ್ಗೆ, ನಿಮ್ ವಿಶಸ್ಗೆ ತುಂಬಾ ಥ್ಯಾಂಕ್ಸ್. ಓ, ಸೂಕ್ಷ್ಮವಾಗಿ ಹೊರಡಿ ಅಂತ ಹೇಳ್ತಿದ್ಯಾ? ಆಯ್ತಮ್ಮ, ನನ್ನನ್ನೇನೋ ಕಳಿಸ್ತೀಯ, ಆದ್ರೆ ಅಂಟ್ಕೊಂಡಿರೋ ತಿಗಣೆನ ಹೊರಗಾಕೋದು ತುಂಬಾ ಕಷ್ಟನಮ್ಮ. ರಕ್ತನ ಹೀರಿ ಹಿಂಸೆ ಕೊಡುತ್ತೆ, ಜೋಪಾನನಮ್ಮ. ಆಯ್ತು. ಆದಿತ್ಯ ಬರ್ತಾನೆ, ಸರ್ಪ್ರೈಸ್ ಕೊಡ್ತಾನೆ, ಕೇಕ್ ಕಟ್ ಮಾಡಿಸ್ತಾನೆ ಅಂತ ತುಂಬಾ ಆಸೆಯಿಂದ ಇದ್ದೆ ಅನ್ಸುತ್ತೆ ಅಲ್ವಾ? ಪಾಪ, ಹೋಗ್ಲಿ ಬಿಡಮ್ಮ, ಅವನ ಪರವಾಗಿ ನಾನು ಬಂದಿದ್ದೀನಲ್ಲ, ಅದಕ್ಕೆ ಖುಷಿ ಪಡು. ಇದೇ ಖುಷಿಲಿ ಕೇಕ್ ಕಟ್ ಮಾಡು, ತಗೋ. ಓ, ಮೂಡಿಲ್ವಾ? ಸರಿ ಬಿಡು, ನಾನೇ ಕಟ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಅನುಷ್ಕಾ, ಹ್ಯಾಪಿ ಬರ್ಡೇ ಟು ಯು. ಹಾ, ತಗೋ, ಕೇಕ್ ತಿನ್ನು. ಅದು ಬೇಡವಾ?
ಸರಿ ಬಿಡು, ನಾನೇ ತಿಂತೀನಿ. ತುಂಬಾ ಚೆನ್ನಾಗಿದೆ, ಬಂದ. ನಾನ್ ಸಿಹಿ ಮಾತಾಡೋದಿರ್ಲಿ, ಅವರಿಬ್ರು ಹಳ್ಳಿಯಿಂದ ಬಂದ ಮೇಲೆ ಸಿಹಿ ಸುದ್ದಿ ಕೊಡ್ತಾರೇನೋ ಅಂತ ಕಾಯ್ತಿದ್ದೀನಿ. ನಾನು ಎಲ್ಲಿದ್ದೀನಿ? ಹಳ್ಳಿಲಿದ್ದೀರಾ? ಹಳ್ಳಿಯವ್ರ ತರ ಇರ್ತೀನಿ ಅನ್ಬಿಟ್ಟು ಇಷ್ಟೊತ್ತಾರು ಮಲಗಿದಿರಲ್ಲ ದೊಡ್ಡ ಯಜಮಾನ್ರೆ. ರಾತ್ರಿ ನಾನು ಎಲ್ಲಿದ್ದೆ? ನನ್ಗೇನಾಯ್ತು? ಒಂದು ನೆನಪಿಲ್ಲ ನನಗೆ. ನೆನ್ನೆ ಇನ್ನೇನ್ ಮಾಡಿದ್ರಿ? ಹೊಟ್ಟೆ ತುಂಬಾ ಮಜ್ಜಿಗೆ ಕುಡಿದು ಸುಸ್ತಾಗಿ ಮಲ್ಕೋಬಿಟ್ರಿ. ನೆನ್ನೆ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ದೊಡ್ಡ ಯಜಮಾನ್ರೆ. ಹಳ್ಳಿಯವ್ರ ತರ ಬದುಕ್ಬೇಕು ಅಂತೀರಾ? ಬೇಗ ತಯಾರಾಗಿ, ನಾನು ಹೊರಗಡೆ ಇರ್ತೀನಿ. ಅಲ್ಲ ಕಣೋ, ನೆನ್ನೆ ರಾತ್ರಿ ನಾನು... ಅಯ್ಯೋ, ರಾತ್ರಿ ಕತೆ ರಾತ್ರಿಗಾಯ್ತು. ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ದೊಡ್ಡ ಯಜಮಾನ್ರೆ. ಬನ್ನಿ. ರಾತ್ರಿ ಏನೇನಾಯ್ತು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಯಾರ್ಯಾರು ಫೋನು ಮೆಸೇಜ್ ಬಂದಿದೆಯೋ ಏನೋ. ಓ ಶಿಟ್, ಈ ಫೋಟೋ ಹೇಗೆ ಬಂತು? ಇದನ್ನ ಅಮ್ಮಂಗೆ ನಾನು ಯಾವಾಗ ಕಳಿಸ್ದೆ? ಅಮ್ಮ ಇನ್ನೂ ನೋಡಿಲ್ಲ, ಮೊದಲು ಇದನ್ನು ಡಿಲೀಟ್ ಮಾಡಬೇಕು. ಸ್ವಿಚ್ ಆಫ್ ಆಗೋಯ್ತು. ಚಾರ್ಜರು ತಂದಿಲ್ಲ. ಚಾರ್ಜರ್ ಯಾರ ಹತ್ರ ಕೇಳೋದು? ನೆನ್ನೆ ರಾತ್ರಿ ಏನಾಯ್ತು ನನಗೇನೂ ನೆನಪಾಗ್ತಿಲ್ಲ. ನಾನೇನಾದ್ರು ತಪ್ಪು ಮಾಡಿದ್ನ? ಲೇ ಅಕ್ಕ, ಬೆಳಗ್ಗೆ ಎದ್ದು ಇಲ್ಲಿ ಯಾಕೆ ಬಂದಿದ್ಯಾ? ನಿನ್ನೆ ರಾತ್ರಿ ನಾನು ಏನೋ ಮಾಡಿದೆ ಅನಿಸ್ತಿದೆ. ನಾನು ಯಾರಿಗಾದ್ರೂ ತೊಂದರೆ ಕೊಟ್ನಾ? ಏನು ಜ್ಞಾಪಕಕ್ಕೆ ಬರ್ತಾ ಇಲ್ಲ ಗಣಿ. ಮನ್ಸಿಗೆ ಒಂಥರ ಸಮಾಧಾನನೇ ಇಲ್ಲ. ಸಮಾಧಾನ ಇಲ್ವೋ ಅಥವಾ ನಿನ್ನೆ ರಾತ್ರಿ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವೋ? ಏನೋ ಹಾಗಂದ್ರೆ ಅದ್ ನಿನಗೆ ಗೊತ್ತಿರ್ಬೇಕು. ನಿನ್ಗೆ ಗೊತ್ತಿಲ್ಲದೆ ನನ್ಗೆ ಗೊತ್ತಿರುತ್ತೆ? ಆಡಿದ್ದೆ ಆಡೋ ಕಿಸ್ಪಾಯಿ ದಾಸ ಅಂದಂಗೆ ಮಾತಾಡಿದ್ದೆ ಮಾತಾಡಬೇಡ ಗಣಿ. ನನ್ನ ಯೋಚನೆ ನನಗೆ ಹೋಗೋ. ಲೇ ಅಕ್ಕ, ಏನೇ ನಿನ್ ಯೋಚನೆ? ಅಲ್ಲ, ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ಯಾ, ಸುಸ್ತಾಗಿದೆ, ಮಜ್ಜಿಗೆ ಕುಡಿತಿದ್ದಂಗೆ ಮಲ್ಕೋಬಿಟ್ಟೆ. ರಾತ್ರಿ ಏನೋ ಕನ್ಸು ಬಿದ್ದಿರ್ಬೇಕು. ಬಾ. ಸರ್ ನಿಮ್ಮ ಹತ್ರ ಐಫೋನ್ ಚಾರ್ಜರ್ ಇದೆಯಾ ಸರ್? ಯಾವ ಫೋನು? ಐಫೋನ್ ಸರ್, ಸ್ವಲ್ಪ ಅರ್ಜೆಂಟ್ ಇದೆ. ಕೂತ್ಕೊಳ್ಳಿ. ಯಾಕೆ ಸರ್? ತುಂಬಾ ಅರ್ಜೆಂಟ್ ಅಂದ್ರಲ್ಲ, ಅದಕ್ಕೆ ಕೂತ್ಕೊಳ್ಳಿ ಅಂದೆ. ಸರ್ ತಮಾಷೆ ಮಾಡಬೇಡಿ ಸರ್, ತುಂಬ ಅರ್ಜೆಂಟ್ ಇದೆ. ನಾನು ಫೋನ್ ಮಾಡಬೇಕಿತ್ತು. ನಮ್ಮ ಹತ್ರ ನೀವು ಕೇಳಿದ ಫೋನ್ ಎಲ್ಲ ಇಲ್ಲ. ಈ ಫೋನ್ ಇದೆ, ಬೇಕಾ? ಸರ್ ಇಫ್ ಯು ಡೋಂಟ್ ಮೈಂಡ್ ಒಂದು ಕಾಲ್ ಮಾಡ್ಬೋದಾ? ಮಾಡಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ತುಂಬ ಅಲ್ಲಾಡಿಸ್ಬೇಡಿ ಸರ್, ನೆಟ್ವರ್ಕ್ ಸಿಗಲ್ಲ. ಹಲೋ ಪ್ರೀತು ಬ್ರೋ. ಅರ್ಜೆಂಟಾಗಿ ನಿನ್ನಿಂದ ಒಂದು ಕೆಲಸ ಆಗಬೇಕು ಪ್ರೀತು. ಯಾಕೆ ಬ್ರೋ ಬೆಳಗ್ಗೆ ಟೆನ್ಷನ್ ಆಗಿಬಿಟ್ಟಿದ್ಯಾ? ಎನಿ ಪ್ರಾಬ್ಲಮ್? ಪ್ರೀತು ಅದನ್ನೆಲ್ಲ ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ. ಪ್ಲೀಸ್ ನಾನು ಹೇಳ್ದಷ್ಟು ಮಾಡು. ಸ್ಟ್ರೈಟ್ ಆಗಿ ಅಮ್ಮನ ರೂಮ್ಗೆ ಹೋಗಿ ಅಮ್ಮನ ಮೊಬೈಲಲ್ಲಿ ನಾನು ಕಳಿಸಿರೋ ಮೆಸೇಜಸ್ನೆಲ್ಲ ಇವಾಗಲೇ ಡಿಲೀಟ್ ಮಾಡು. ಯಾಕೆ ಬ್ರೋ, ಏನಾಯ್ತು? ಅಂಥದ್ದೇನು ಕಳಿಸಿದ್ಯಾ? ಪ್ರೀತು ನನಗೆ ಇದನ್ನೆಲ್ಲ ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ ಅಂತ ಹೇಳಿದ್ನಲ್ಲ, ಪ್ಲೀಸ್ ಮೊದಲು ಹೋಗಿ ಡಿಲೀಟ್ ಮಾಡು. ಹಾಂ, ಓಕೆ ರಿಲ್ಯಾಕ್ಸ್.
ಇವಾಗ ಹೋಗ್ತೀನಿ, ಡಿಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಅವಾಗಿಂದ ಇದು ತುಂಬ ವಾಸನೆ ಬರ್ತಾ ಇದೆ. ನೀವು ಇಲ್ಲೇ ಕೂತಿದ್ರಲ್ಲ ಸರ್? ಇದಕ್ಕೆ ಬಂದ್ರೆ ವಾಸನೆ ಬಲ್ಲಾರಂಗೆ ಇರುತ್ತೆ ಸರ್. ಶಿಟ್. ಗುಡ್ ಮಾರ್ನಿಂಗ್ ಅಖಿಲ. ಗುಡ್ ಮಾರ್ನಿಂಗ್ ರಘು. ನಾನು ವಾಕಿಂಗ್ ಹೋಗಿ ಬರ್ತೀನಿ. ಏನಿವರು ಹೋಗಿ ಕೂಡಲೇ ಫೋನ್ ಮಾಡಿದರೆ ಫೋನೇ ಮಾಡಿಲ್ವಲ್ಲ? ಹಿಂಗಾಗ್ತಾ ಇದೆ, ತೋತಾ ಇಲ್ವಲ್ಲ? ಇವಳು ಫೋನ್ ಎಲ್ಲಿಟ್ಟು ಇನ್ನೆಲ್ಲಿ ಓಡಾಡ್ತಿರ್ತಾಳೋ. ದೊಡ್ಡ ಯಜಮಾನ್ರಿಗೆ ಮಾಡ್ಬೇಕು, ಅವ್ರು ಯಾವಾಗಲೂ ಫೋನ್ ಜೊತೆಲೇ ಇಟ್ಕೊಂಡಿರ್ತಾರೆ. ಅಯ್ಯೋ, ಲೈನೇ ಸಿಗ್ತಾ ಇಲ್ವೇ? ಏನು ಹಳ್ಳಿಗೆ ಇನ್ನೂ ಸರಿಯಾಗಿ ಲೈನೇ ಬಂದಿಲ್ವಾ? ಅಯ್ಯೋ ದೇವ, ದೊಡ್ಡ ಯಜಮಾನ್ರ ಲೈನೇ ಸಿಗಲ್ವೇ? ಸರಿ, ಮಿಸ್ ಕಾಲ್ ನೋಡ್ಕೊಂಡು ಅವಳೇ ಮಾಡ್ತಾಳೆ. ನೋಡಿ ಸರ್, ಈ ಸುತ್ತಮುತ್ತ ಇದು ಒಂದು 4-4.5 ಎಕರೆ ಬರುತ್ತೆ. ನೀವು ಹೂ ಅಂದರೆ ತೆಂಗಿನ ತೋಟ ಎಲ್ಲ ಸಿಗುತ್ತೆ ನಿಮಗೆ. ಮಾತಾಡ್ಬಿಡ್ತೀನಿ. ಏನಮ್ಮ ಬರೋ? ನೋಡಿ ಸರ್, ಸುತ್ತಮುತ್ತ 4 ಎಕರೆ ಜಾಗ ಇದೆ, ಎಲ್ಲ ಪಾಳು ಬಿದ್ದಿದೆ. ನಮ್ಮೂರು ಕೆಂಚಣ ಒಂದು ಪಾರವ, ಪತ್ರ ಎಲ್ಲ ಕರೆಕ್ಟಾಗಿದೆ. ನೀವು ಹೂ ಅಂದರೆ ಮಾತಾಡ್ಬಿಡ್ತೀನಿ. ನೋಡಿ ಸಾ, ಇದೇ ನಮ್ಮ ಊರಿನ ಫಲವತ್ತಾದ ಭೂಮಿ. ಮುಂಚೆ ಇದು ನಾನೇ ಮಾಡ್ತಿದ್ದೆ ಪಾಲಿಗೆ, ಆಮೇಲೆ ಆಗಲಿಲ್ಲ, ಬಿಟ್ಬಿಟ್ಟೆ. ಇದು ನೀವು ಮಾಡ್ಕೋಬೋದು ಅಲ್ವಾ ಪರವ? ರಮಣ ಅವರೇ, ಹೇಳಿ ಸಾ. ನನ್ಗೆ ಈ ಊರಿನ ನಕ್ಷೆ ಸಿಗ್ಬೋದಾ? ಅದು ಸಿಕ್ಕಿದ್ರೆ ಈ ಊರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಭೂಮಿ ಇದೆ, ಇಲ್ಲಿ ಏನೇನು ಬೆಳಿಬೋದು ಅಂತ ಗೊತ್ತಾಗುತ್ತೆ. ಅದಕ್ಕೇನು ಸರ್, ನಮ್ಮ ಊರಿನ ಪಂಚಾಯತಿ ಆಫೀಸ್ಗೆ ಹೋದ್ರೆ ಎಲ್ಲ ಕೊಟ್ಬಿಡ್ತಾರೆ. ಆದರೆ ನೋಟ್ ಹೊಡಿಬೇಕು ಅಷ್ಟೇ. ತಗೊಳ್ಳಿ. ರಾಮಣ್ಣ, ಏನ್ ಪರವ? ಇದ್ರಲ್ಲಿ ನೀನ್ ತಿನ್ನೋದಕ್ಕೆ ಹೋಗ್ಬೇಡ, ಪಾಪ ಸುತ್ಕೊಳ್ಳುತ್ತೆ. ಏನ್ ಪರವ, ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿರೋದಕ್ಕೆ ಹೇಳಿದ್ದು. ಏನ್ ಪರವ ನೀನು. ಸಾ ಬರಲಾ? ಪರವ, ನಿಮ್ಮೂರು, ನಿಮ್ಮೂರು ಜನ
ಎಲ್ಲರೂ ಸೂಪರ್. ಏನ್ ದೊಡ್ಡ ಯಜಮಾನ್ರೆ, ನೀವು ನನ್ನನ್ನು ಪಾರವ ಅಂತಿದ್ದೀರಾ? ಯಾಕೆ ನಾನಿನ್ನು ನಿಮ್ಮೂರವನಾಗಿಲ್ವಾ? ಊರವರೆಲ್ಲ ನಿನ್ನ ಪಾರವ ಅಂತ ಹೇಳ್ಬೋದು, ನಾನು ಹೇಳೋ ಆಗಿಲ್ವಾ? ನಿಮಗ್ ಅನುಮತಿ ಕೊಡ್ಬೇಕಾ ದೊಡ್ಡ ಯಜಮಾನ್ರೆ? ಇಲ್ಲ, ಹಾಗೆ ನಿನ್ನ ಅನುಮತಿ ತಗೊಳ್ದೆ ಇನ್ನೊಂದು ಕೆಲಸ ಮಾಡ್ತೀನಿ. ಏನ್ ದೊಡ್ಡ ಯಜಮಾನ್ರೆ? ನಿಮ್ಮೂರಿಗೆ ಕರ್ಕೊಂಬಂದು ಇಷ್ಟೆಲ್ಲ ನೆನಪಿನ ಬುತ್ತಿಗಳನ್ನ ಕಟ್ಕೊಟ್ಟಿದ್ಯಾ. ಜೀವನ ಪೂರ್ತಿ ಮರೆಯೋಕ್ಕಾಗದೇ ಇರುವಂಥ ಅನುಭವ ತುಂಬಿದ್ಯಾ. ಇವಾಗ ನಾನು ನಿನ್ನ ಅನುಮತಿ ಇಲ್ಲದೆ ನಿನ್ಗಿಷ್ಟವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗ್ ಗೊತ್ತಿಲ್ಲದೆ ಇರೋದಾ? ಗೊತ್ತಿದೆ, ಆದರೆ ಹೋಗೋ ಮನ್ಸು ಮಾಡಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ನಿಮ್ ಹೆಜ್ಜೆನೆ ಹಿಂಬಾಲಿಸ್ತೀನಿ. ಬಾ ಹೋಗೋಣ.